ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗೋಣ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೀದಾ ಹೊರಟಿದ್ದು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಯಾವುದೇ ಗಾಡಿಗಳನ್ನ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಮೂವ್ ಮಾಡೋಕ್ಕೆ ಹೋಗಬಾರ್ದು. ಈ RPM ಮೀಟ್ರನ್ನ ನೋಡಿ, ನೀಡಲ್ನ ಅದು ಹೆಂಗೆ ಕೆಳಗಡೆ ಬರ್ತಾಯಿದೆ. ಸೊ ಇನಿಷಿಯಲಿ ಕೋಲ್ಡ್ ಸ್ಟಾರ್ಟ್ ಅಂತಾರೆ ಇದನ್ನು. ಆ ನೀಡ್ಲು ಕೆಳಗಡೆ ಬಂತು ಅಂದರೆ ಯುವರ್ ಇಂಜಿನ್ ಇಸ್ ಗುಡ್ ಟು ಗೋ. ಇಲ್ಲ ಅಂದರೆ ಒಂದು ಸ್ವಲ್ಪ ಇಂಜಿನ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಇವತ್ತು ನಾನು ಮೀಟ್ ಮಾಡೋಕ್ಕೆ ಹೋಗ್ತಿರೋ ಫ್ರೆಂಡು ನನಗೆ ಸ್ವಲ್ಪ ಸ್ಪೆಷಲ್ಲು. ನಾನು ಸ್ಟಾರ್ಟಿಂಗಲ್ಲಿ ಕಾರ್ಪೊರೇಟ್ ಜಾಬ್ ಸೇರಿಕೊಂಡಾಗ ನನ್ನನ್ನು ಸ್ವಂತ ತಮ್ಮನ ಥರ ಸಾಕಾಗಿ ನೋಡಿಕೊಂಡ್ಳು. ಸೊ ಸ್ವಲ್ಪ ತಮ್ಮನ ಜವಾಬ್ದಾರಿಗಳಿರುತ್ತಲ್ಲ, ಹೋಗಿ ಮಾತಾಡಿಸ್ಕೊಂಡು ಮುಖ ತೋರಿಸಿ ಬರುವ. ಈ ಬೆಂಗಳೂರಲ್ಲಿ ಅದು ಯಾವಾಗ ಬಿಸಿಲಿರುತ್ತೆ, ಅದು ಯಾವಾಗ ಮಳೆ ಬರ್ತಿರುತ್ತೆ, ಏನೂ ಕಂಡುಹಿಡಿಯೋಕ್ಕಾಗಲ್ಲ. ನೆನ್ನೆ ಇಷ್ಟೊತ್ತಲ್ಲಿ ಇಲ್ಲಿ ಮಳೆ ಬರ್ತಾಯಿತ್ತು ಗುರು, ಇವತ್ತು ನೋಡಿದ್ರೆ ಒಣ ಬಿಸಿಲು. ಯಪ್ಪ, ಬರ್ತಾ ಖಾಲಿ ಕೈಯಲ್ಲಿ ಬರಬೇಡ, ತಿನ್ನೋಕೆ ಏನಾದರೂ ತೊಗೊಂಡು ಬಾ ಅಂತ ಹೇಳಿದ್ಲು. ಸರಿ ಏನು ಬೇಕು ಹೇಳು ಅಂದರೆ, ಏನಾದರೂ ಚೆನ್ನಾಗಿರೋದು ತೊಗೊಂಡು ಹೋಗ್ಬೇಕಂತೆ. ಚೆನ್ನಾಗಿರೋದು ನಾನೇ ಬರ್ತಾ ಇದ್ದೀನಲ್ಲ, ತಿನ್ನೋಕೆ ಏನು ಬೇಕು ಹೇಳು ಅಂದೆ. ಸರಿ ಚೇಪೆಕಾಯಿ ತೊಗೊಂಡು ಬಾ ಅಂದ್ಲು. ಅವನ ಅಜ್ಜಿ ಇವಾಗ ಇದನ್ನೆಲ್ಲ ಹುಡುಕೋದ ಗೊತ್ತಿಲ್ಲ. ಎಲ್ಲೂ ಇಲ್ಲ, ಅಲ್ಲಿ ಐತೆ, ಅದು ಒಳ್ಳೆ ಸ್ಟಪ್ ಐತೆ. ನೋಡುವ, ಮುಂದೆ ಆದರೂ ಸಿಕ್ಕರೆ ಪಾರ್ಸೆಲ್ ತೊಗೊಂಡು ಹೋಗುವ. ಇವತ್ತು ಒಬ್ಬನೇ ಹೋಗೋ ಪರಿಸ್ಥಿತಿ ಬಂತು. ನನ್ನ ಜೊತೆ ಬರ್ತೀನಿ ಅಂದಿದ್ದ ಫ್ರೆಂಡು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಲು. ಈ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಡೋ ಜನಗಳಿಗೆ ಯಮಲೋಕದಲ್ಲಿ ಬಿಸಿ ಬಿಸಿ ಎಣ್ಣೆ ಕಾದಿರುತ್ತೆ ಗುರು. ಲೈಫು ಮಕ್ಕಳಾಗಿರುವಾಗ ಎಷ್ಟೋ ಚೆನ್ನಾಗಿರುತ್ತಲ್ವ. ಇವರಿಗೆ ಹೋಮ್ವರ್ಕ್ ಬರೆಯೋದು ಬಿಟ್ಟರೆ ಏನೂ ಚಿಂತೆ ಇರಲ್ಲ. ಸ್ವಲ್ಪ ದೊಡ್ಡವರಾದರೂ ಅಂದ್ಕೊಳ್ಳಿ, ಬರೋದೆಲ್ಲ ಚಿಂತೆನೆ. ನನಗಿನ್ನೂ ಚೇಪೆಕಾಯಿ ಸಿಕ್ಕಿಲ್ಲ. ದ ಮಿಷನ್ ಟು ಹಾಂಟ್ ಚೇಪೆಕಾಯಿ ಸ್ಟಿಲ್ ಆನ್. ಆಂಜನೇಯ ಅಡ್ಡ ಚೇಪೆಕಾಯಿ ಇಟ್ಟಿದ್ಯಾ ಅಣ್ಣ, ನೀನು ಯಾವಾಗ ಚೇಪೆಕಾಯಿ ನೋಡಿ ತುಂಬ ಹುಡ್ಕೊಂಬಂದೆ ಗುರು. ಎಲ್ಲೂ ಚೇಪೆಕಾಯಿ ಸಿಗಲೇ ಇಲ್ಲ. ಇವಾಗ ಬರ್ತಾಳೆ, ಸಿಡಿತಾಳೆ. ದೇವರೇ, ಯಾರಿಷ್ಟು ಸುಂದರಿಯಂತೂ ಈ ಲೋಕ ಬೆಚ್ಚಿ ಬೆರಗು ಆಗುತ್ತಾ ನೋಡೋಕೆ ನನ್ನಕೆ. ಏನು ಇಬ್ಬರು ಹೋಗಿ ಒಳ್ಳೆ ನಾನ್ ವೆಜ್ ಊಟನ ಸಾಕಾಗಿ ಬ್ಯಾಟಿಂಗ್ ಆಡಿದ್ವಿ ಗುರು. ಬ್ಯಾಟಿಂಗ್ ಆಡ್ತಾ ಆಡ್ತಾ ಕಷ್ಟ ಸುಖಗಳು ಮಾತಾಡಿಕೊಂಡು ಒಂದಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ತಿಂದಿದ್ದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಗೊತ್ತಲ್ಲ, ಕರ್ಗಸಕ್ಕೆ ಜಿಮ್ಗೆ ಹೋದೆ. ಜಿಮ್ಗೆ ಹೋದರೆ ಏನೋ ಒಂಥರ ನನ್ನ ಡೇ ಕಂಪ್ಲೀಟ್ ಅನಿಸುತ್ತೆ. ಜಿಮ್ಗೆ ಹೋಗದೆ ಮನೇಲಿದ್ದೆ ಅಂದ್ಕೊಳ್ಳಿ, ಒಂದೇ ದಿನಕ್ಕೆ ಏನೇನೋ ಆಗ್ತಿದೆ ಅನಿಸ್ತಿರುತ್ತೆ. ಇವತ್ತು ಆರ್ಮ್ ವರ್ಕೌಟ್. ಸೊ ಟ್ರೈಸೆಪ್ಸು ಬೈಸೆಪ್ಸು ಎರಡೂ ಒಟ್ಟಿಗೆ ಮಾಡಿದೆ. ಟ್ರೈಸೆಪ್ಸ್ಗೆ ಸ್ಕಲ್ ಕ್ರಷರ್, ಅದಾದಮೇಲೆ ಕೇಬಲ್ ಪ್ರೆಸ್ನ ಆದಷ್ಟು 3 ಸೆಟ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅರೌಂಡ್ 15, 12, 10 ರೆಪಿಟೇಷನ್ಸ್ ಪರ್ ಸೆಟ್. ಓವರ್ ಡಿಸ್ಟಿಂಕ್ಷನ್ ಮಾಡಿ ನಂತರ ಬ್ಯಾಕ್ ಡಿಪ್ಸ್ನ ಎಷ್ಟೋ ಜನ ಟ್ರೈಸೆಪ್ಸ್ ವರ್ಕೌಟ್ ಮಾಡೋವಾಗ ಇಗ್ನೋರ್ ಮಾಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವರ್ಕೌಟ್. ನಿಮಗೆ ಆ ಕಂಪ್ಲೀಟ್ ಹಿಂದೆಗಡೆ ಶೂ ಹಾರ್ಸ್ ಶೇಪ್ ಬರಬೇಕು ಕೈಯಲ್ಲಿ ಅಂದರೆ. ಟ್ರೈಸೆಪ್ಸ್ ಮುಗಿದ್ಮೇಲೆ ಬೈಸೆಪ್ಸ್ಗೆ ಕೇಬಲ್ ಕರ್ಲ್ಸು ಸೇಮ್ 3 ಸೆಟ್ಸ್, 15, 12, 10 ಕೌಂಟ್ಸ್. ನಂತರ ಹ್ಯಾಮರ್ ಆ್ಯಕ್ಚುಲಿ ಡಂಬಲಲ್ಲಿ ಮಾಡೋದು ಪ್ರಿಫರ್ ಮಾಡ್ತೀನಿ. ಜಿಮ್ಮಲ್ಲಿರೋ ಡಂಬಲ್ಸ್ ಎಲ್ಲ ಎತ್ತಿಟ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ರೋಪಲ್ಲೇ ಮಾಡಿದೆ. ಆಮೇಲೆ ಪ್ರೀಚರ್. ಇದು ನಿಮ್ಮ ಆರ್ಮ್ ಸೈಜ್ ದೊಡ್ಡದಾಗಬೇಕಂದ್ರೆ ಪ್ರೀಚರ್ಸ್ ಇದೆ ಮಸ್ಟ್. ಇವಾಗ ನೀವು ನೋಡ್ತಿರೋ ವರ್ಕೌಟ್ ನಾನು ಕಾನ್ಸಂಟ್ರೇಷನ್ 12 ಬದಲು ಆಲ್ಟರ್ನೇಟಿವ್ ಆಗಿ ಮಾಡ್ತೀನಿ. ಬೆಸ್ಟ್ ಫಿನಿಷರ್ ಇದು ಬೈಸೆಪ್ಸ್ಗೆ. ನಂತರ ಒಂದು 20 ಮಿನಿಟ್ಸ್ ಕಾರ್ಡಿಯೋ ಮುಗಿಸ್ಕೊಂಡು ಮನೆಗೆ ಹೋದೆ. ಮನೆ ಹತ್ರ ಹೋಗಿ ನೋಡ್ತೀನಿ, ಮಕ್ಕಳು ಗಾಳಿಪಟ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ. 1 ಸೆಕೆಂಡ್ಗೆ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಗಾಳಿಪಟ ಆಡಿಸ್ತಿದ್ದೆಲ್ಲ ನೆನಪಾಯಿತು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ.